ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಎಕ್ಸ್ಟ್ರಾ ಟೇಸ್ಟಿ ಫುಡ್. ಇನ್ನು ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಮ್ಮ ಹೊಸ ರೆಸಿಪಿ ನೋಟಿಫಿಕೇಶನ್ ಮೊದಲು ಸಿಗುತ್ತೆ. ಇವತ್ತೊಂದು ದಿನದ ರೆಸಿಪಿ ಪಾಪಡ್ ಚಾಟ್. ಹಪ್ಪಳದಿಂದ ಚಾಟ್ ಮಾಡ್ಕೊಳ್ಳೋದನ್ನ ತಿಳಿಸ್ಕೊಡ್ತೀನಿ. ಏನಾದರೂ ಯಮ್ಮಿಯಾಗಿ ಟೇಸ್ಟಿಯಾಗಿ ತಿನ್ನಬೇಕು ಅನ್ಸಿದ್ರೆ ಈ ಥರ ಒಂದು ಚಾಟ್ನ ಟ್ರೈ ಮಾಡಿ. ನಾನು ಉದ್ನಪ್ಪಳ ತೊಗೊಂಡಿದ್ದೀನಿ ಒಂದು 4. ಇದನ್ನ ತವದ ಮೇಲೆ ಎಲ್ಲನೂ ಸುಟ್ಕೋಬೇಕು. ಆಯಿಲೇನು ಬೇಡ, ಹಾಗೆ ಡ್ರೈ ಆಗಿ ಸುಟ್ಕೋಬೇಕು. ಕ್ಲೀನಾಗಿ ಎರಡು ಕಡೆ ಕಲರ್ ಚೇಂಜ್ ಆಗೋವರೆಗೂ, ಸ್ವಲ್ಪ ರೋಸ್ಟ್ ಆಗೋವರೆಗೂ ಸುಟ್ಕೊಳ್ಳಿ. ನೋಡಿ, ಈ ಥರ ಆದರೆ ಸಾಕು. ಇದಾಗಿದೆ. ಈಗ ಇದನ್ನ ಒಂದು ತಟ್ಟೆಗೆ ಹಾಕ್ಕೊಂಡು ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಳಿ. ತುಂಬ ರುಚಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಈವ್ನಿಂಗ್ ಟೈಮಲ್ಲಿ ಏನಾದ್ರೂ ಸ್ನ್ಯಾಕ್ಸ್ ತಿನ್ನಬೇಕು ಅನಿಸಿದ್ರೆ ಈ ಥರ ಒಂದು ಸಲ ಮಾಡ್ಕೊಳ್ಳಿ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ನೋಡಿ, ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲ ಚಿಕ್ಕ ಚಿಕ್ಕ ಪೀಸ್ಗಳು ಮಾಡ್ಕೋಬೇಕು. ಇದೇ ರೀತಿ ಎಲ್ಲ ಸಣ್ಣ ಸಣ್ಣ ಪೀಸ್ ಕಟ್ ಮಾಡ್ಕೊಳ್ಳಿ. ಏನು ಪದಾರ್ಥಗಳೇನು ಜಾಸ್ತಿ ಬೇಕಾಗಲ್ಲ. ಮನೆಯಲ್ಲಿರೋ ಪದಾರ್ಥಗಳಲ್ಲೇ ರುಚಿಕರವಾದ ಸೂಪರಾಗಿರೋ ಚಾಟ್ ರೆಡಿ ಆಗುತ್ತೆ. ನೋಡಿ, ಇದೆಲ್ಲ ಕಟ್ ಮಾಡಾಗಿದೆ. ಇದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ನಂತರ ಸಣ್ಣದಾಗಿ ಹೆಚ್ಚಿರೋ ಟೊಮೊಟೊ, 1-2 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಕೊಂಡಿದ್ದೆ, ಅದು ಕೂಡ ಸೇರಿಸ್ತಾ ಇದ್ದೀನಿ. ನೀವು ಸೌತೆಕಾಯಿ, ಕ್ಯಾರೆಟ್ ಎಲ್ಲ ಸೇರಿಸ್ಕೋಬೋದು. ನಾನು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಚಾಟ್ ಮಸಾಲ. ಚಾಟ್ ಆಗಿರೋದ್ರಿಂದ ಚಾಟ್ ಮಸಾಲ ಹಾಕಿದ್ರೆ ಅದು ಒಂದೊಳ್ಳೆ ಟೇಸ್ಟ್ ಬರುತ್ತೆ. ಈಗ ಇದಕ್ಕೆ 1-2-3 ಸ್ಪೂನಷ್ಟು ಮೊಸರು. ನೋಡಿ, ಮೊಸರನ್ನ ಸೇರಿಸ್ತಾ ಇದ್ದೀನಿ. ತುಂಬ ಯಮ್ಮಿಯಾಗಿರುತ್ತೆ ಫ್ರೆಂಡ್ಸ್. ಒಂದು ಸಲ ನೀವು ಟ್ರೈ ಮಾಡಿ ನೋಡಬೇಕು. ಸಖತ್ತಾಗಿರ್ತದೆ. ನೋಡಿ, ಇದನ್ನ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳೋದು. ಈಗ ಸ್ವಲ್ಪ ಚಿಪ್ಸ್ನ ಸೇರಿಸ್ತಾ ಇದ್ದೀನಿ. ನೀವು ಚಿಪ್ಸ್ ಬದಲು ಮಿಕ್ಸ್ಚರು ಏನಾದರೂ ಸೇರಿಸ್ಕೋಬೋದು. ಈಗೆಲ್ಲ ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡ್ರೆ ಸೂಪರಾಗಿರೋ ಚಾಟ್ ರೆಡಿ. ಮನೇಲಿ ಸುಲಭವಾಗಿ ಕಡಿಮೆ ಪದಾರ್ಥಗಳಿಂದ ಈ ಚಾಟ್ನ ಮಾಡ್ಕೋಬೋದು. ತುಂಬ ರುಚಿಯಾಗಿರುತ್ತೆ, ಅಷ್ಟೇ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿ ಅಂತ ಹೇಳ್ತಾ ಇದ್ದೀನಿ. ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ, ನಾಲ್ಗೆಗಂತೂ ರುಚಿಕರವಾಗಿರುತ್ತೆ. ನಮ್ಮ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸ ರೆಸಿಪಿಗಳ ಜೊತೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.